ಕೆನರಾ ಸರ್ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಒಂದು ಒಳ್ಳೆ ಒಳ್ಳೆ ಮೆಚ್ಚುಗೆ ಮದರ್ ಇದರಲ್ಲಿ ಒಳ್ಳೆ ಸರ್ ಆ ಸಾಂಗ್ ನಾನೇ ಬರ್ದಿರೋದು. ಸಿನಿಮಾದ 6 ಸಾಂಗ್ಗಳನ್ನು ನಾನೇ ಬರ್ದೀನಿ. ಸಿನಿಮಾ ಕೆಂಡರ ಸರ್ಗೂ ಏಪ್ರಿಲ್ 17 ಅಂದ್ರೆ ಇವತ್ತು ಬಿಡುಗಡೆ ಆಗಿದೆ. ಎಲ್ಲರೂ ಸಿನಿಮಾ ನೋಡ್ಬೇಕು. ಸಿನಿಮಾದ ಕ್ಲೈಮ್ಯಾಕ್ಸ್ ಸಾಂಗ್ ಎಲ್ಲರೂ ಕಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ, ಅಮ್ಮನ್ ಸಾಂಗು. ಸೊ ಆ ಸಾಂಗ್ ನಾನೇ ಬರ್ದಿರಂತ. ಈ ತಾಯಿ ಇದ್ರೂ ತಾಯಿ ಇಲ್ಲ ಅಂತ ಬರೆಯೋದು ಸ್ವಲ್ಪ ಕಷ್ಟ ಆಯ್ತು ನನ್ಗೆ. ನನ್ಗೆ ಅಮ್ಮ ಇದ್ದಾರೆ, ಬಟ್ ಅಮ್ಮ ಇಲ್ಲ, ತಾಯಿನ ಇರಬೇಕಿತ್ತು ಅಂತ ಬರೆಯುವಾಗ ನಂಗೆ ಕಷ್ಟ ಆಯ್ತು. ಈಗ ಆಡಿಯನ್ಸು ಪ್ರತಿಯೊಬ್ರು ಆ ಸೀನನ್ನ ನೋಡು, ಆ ಸಾಂಗ್ ನ ನೋಡುವಾಗ ಕಣ್ಣೀರ್ ಹಾಕ್ತರು. ಬಟ್ ಅದು ನನಗೆ ಸಂಭ್ರಮ. ಯಾರಾದ್ರೊಬ್ರು ಕಣ್ಣೀರಿಂದ ನಮಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ ಅದು ಈ ತರ ಸಿಚುವೇಶನ್ಸ್ ಗಳು ಅಂತ ಅನ್ಸುತ್ತೆ. ಜನ ಅಳ್ತಾ ಇದ್ರೆ ನನಗೆ ಖುಷಿ ಆಗ್ತಾ ಇತ್ತು, ವರ್ಕ್ ಆಯ್ತು ನಂದಿದು ಅಂತ. ಸೊ ಸಖತ್ ಖುಷಿ ಆಗಿದೆ ಸರ್. 6 ಸಾಂಗ್ಗಳು ಬೇರೆ ಬೇರೆ ಜಾನರ್ಗಳಿರೋದ್ರಿಂದ ಒಂದು ಲವ್ ಜಿಹಾದ್ ಸಾಂಗ್ ಇದೆ. ಕನ್ನಡದ ಮೊದಲ ಲವ್ ಜಿಹಾದ್ ಸಾಂಗ್ ಓದಿದ್ದು ಒಂದು ಪ್ರಯತ್ನ ಮಾಡಿದ್ವಿ. ಸೊ ನೋಡಿದವ್ರು ಹೇಳ್ತಾ ಇದ್ರು ಕನ್ನಡ ಇಂಡಸ್ಟ್ರಿ ಟಾಪ್ 5 ಮದರ್ ಸಾಂಗ್ ಗಳಲ್ಲಿ ಟಾಪ್ ಅಲ್ಲಿ ಬರೋ ಸಾಂಗ್ ಕೂಡ ಇಲ್ಲಿದೆ ಸರ್. ಖಂಡಿತವಾಗ್ಲು ನನಗೂ ಒಂದಿಷ್ಟು ಸಾಂಗ್ಸ್ ಗಳಿದೆ. ಅಂದ್ರೆ ನೀವು ಹೇಳ್ದಂಗೆ ಟಾಪ್ 5 ಸಾಂಗ್ಸ್ ಗಳಲ್ಲಿ ಈ ಸಾಂಗ್ ಬರುತ್ತೆ ಅನ್ನೋದು ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನಗೂ ಒಂದಿಷ್ಟು ಸಾಂಗ್ಸ್ ಗಳು ಇಷ್ಟ ಕನ್ನಡದಲ್ಲಿ ತಾಯಿ ಬಗ್ಗೆ ಮಾಡಿರುವಂತ ಸಾಂಗ್ಸ್ ಗಳು. ಆ ದೊಡ್ಡ ದೊಡ್ಡ ಸಾಂಗ್ಸ್ ಗಳ ಲೀಸ್ಟ್ ಅಲ್ಲಿ ನನ್ನ ಸಾಂಗ್ ಬರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಇವಾಗ ಕನ್ನಡ ಇಂಡಸ್ಟ್ರಿ ಕಮರ್ಷಿಯಲ್ ಈ ಚಾನಲ್ ಆತರ ಹೋಗುತ್ತೆ, ನೀವು ಈ ಕಡೆ ವಿರುದ್ಧ ಹೋಗ್ತಾ ಇದ್ರ. ಸೊ ಯಾಕೆ ಸರ್ ಇವಾಗ 100 ಕೋಟಿ ಹಾಕಿರೋ ಸಿನಿಮಾಗಳು ಕೆಲವೊಂದು ವರ್ಕ್ ಆಗಿಲ್ಲ. ಕೆಲವೊಂದು 1 ಕೋಟಿ ಹಾಕಿ ಸಿನಿಮಾ ಮಾಡೋದು ಕೂಡ ತುಂಬಾ ವರ್ಕ್ ಆಗ್ಬಿಟ್ಟಿದೆ. ಸೊ ಸಿನಿಮಾ ಚೆನ್ನಾಗಿರ್ಬೇಕಷ್ಟೇ. ಇಲ್ಲಿ ಬಜೆಟ್ ಅದೆಲ್ಲ ವರ್ಕ್ ಆಗಲ್ಲ. ಕಾದಂಬರಿ ಆಧಾರಿತ ಇರೋದ್ರಿಂದ ಕಾದಂಬರಿಯಿಂದ ಅದನ್ನೇ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ 10 ವರ್ಷ ಹಿಂದ್ಗಡೆ ಅನ್ನೋ ತರ ತೋರಿಸಿದೀವಿ. ನೀವು ನೋಡಿದಿರ ಸಿನಿಮಾನ. ಆ ಲವ್ ಜಿಹಾದ್ ಪಾರ್ಟ್ ಏನ್ ಬರುತ್ತೆ ಅದು ಮಾತ್ರ ಈಗ ಪ್ರೆಸೆಂಟ್ ಏನ್ ಹೇಳ್ತಾ ಅದನ್ನ ಕೊಡ್ತೀವಿ. ನಮ್ಗೆ ಮಿಕ್ಕಿದ್ರೆ 10 ವರ್ಷ ಕಾದಂಬರಿ ಏನ್ ಕೇಳುತ್ತೆ ಅದನ್ನೇ ಮಾಡ್ಬೇಕು. ಕಾದಂಬರಿನ ಮೀರಿ ಅಂದ್ರೆ 5% ಬಜೆಟ್ ಕೇಳೋ ಜಾಗದಲ್ಲಿ 50% ಕೊಡಬಾರ್ದು. ಅದೇನ್ ಕೇಳಿದ್ರೆ ಅಷ್ಟಲ್ಲೇ ಕಾದಂಬರಿ ಆಧಾರಿತ ಅನ್ನೋ ರೀತಿನ ನಾವು ಅವಾರ್ಡ್ಗಂತ ಸಿನಿಮಾ ಮಾಡಿದ್ದು. ಇವತ್ತು ಥಿಯೇಟರ್ ತನಕ ಬಂದಿದ್ದೀವಿ. ಆ ಥಿಯೇಟರ್ಗೆ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಥಿಯೇಟರ್ ತಂದಿದ್ದೀವಿ ಸರ್. ಅವಾರ್ಡ್ಗಂತ ಮಾಡಿರೋ ಸಿನಿಮಾ ಕಾದಂಬರಿ ಆಧಾರಿತ ಖಂಡಿತ. ಈ ಕಾದಂಬರಿ ಆಧಾರಿತಗಳು ಬರ್ತಾ ಇಲ್ಲ, ಸಿನಿಮಾಗಳು ಬರ್ತಾ ಇದೆ, ಮೆಸೇಜ್ಗಳಿಲ್ಲ ಅಂತ ಹೇಳ್ತಾರೆ. ನಾವು ಪ್ರತಿಯೊಂದು ಸೀನಲ್ಲೂ ನೀವು ಸಿನಿಮಾ ನೋಡಿದಿರಾ ಗೊತ್ತು. ಇಡೀ ಓವರ್ ಆಲ್ ನಿಮ್ಗೆ ಕುತ್ಕೊಂಡು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದೀವಿ. ಆ ಪ್ರಯತ್ನ ಮಾಡಿದ್ವಿ ಸರ್. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಇದೆ ಸರ್ ಅದೇ ಈಗ ಸ್ವಲ್ಪ ಒಂದು ಸ್ಕ್ರಿಪ್ಟ್ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ. ಟೈಮ್ ತಗೊಂಡು ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡೋ ಫುಲ್ ಕಮರ್ಷಿಯಲ್. ನನ್ನ ಸ್ಟೈಲೇ ಕಮರ್ಷಿಯಲ್. ನಾನು ತುಂಬಾ ಕಮರ್ಷಿಯಲಿ ಆಗಿ ಯೋಚನೆ ಮಾಡ್ತೀನಿ. ನಾನು ಬರೆಯುವಾಗ್ಲೂ ಅಷ್ಟೇ ತುಂಬಾ ಮಾಸ್ ಆಗೇ ಬರೆಯೋದು. ಇದು ನಂದೇ ಕಾದಂಬರಿ ಆಗೋದ್ರಿಂದ ಒಂದು ಚಿಕ್ಕ ಪ್ರಯತ್ನ ಮಾಡೋಣ, ಅವಾರ್ಡ್ ಸಿನಿಮಾ ಮಾಡೋಣ ಅಂತ ಕೈಗೆ ಎತ್ಕೊಂಡ್ವಿ. ಥಿಯೇಟ್ರಿಗೆ ಬಂತು. ಖಂಡಿತವಾಗ್ಲೂ ನೆಕ್ಸ್ಟ್ ಬಿಗ್ ಬ್ಲಾಸ್ಟ್. ಕೆಂಡರ ಸರ್ ಬಿಟ್ಟಾಗ್ಲೇ ಆ ಥರ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಆಗಿ ಆದಷ್ಟು ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.